Hello, ladies and gentlemen. Welcome to Weekend with Your Business Talk. In fact, Ivathin session has been much exciting because I'm talking to you one of the most important area. ಯಾಕೆ ಇದು ಇಂಪಾರ್ಟೆಂಟ್? ಇವತ್ತು ಮಾರ್ಕೆಟ್ ನ ಪ್ರತಿಯೊಬ್ರು ಡಿಸ್ಟ್ರಪ್ಟ್ ಮಾಡ್ತಾ ಹೋಗ್ತಾ ಇದಾರೆ. ಹೊಸ ಟ್ರಬಲ್ ತಗೊಂಡ್ಬರ್ತಾರೆ, ಹೊಸ ಇನೋವೇಷನ್ ತಗೊಂಡ್ಬರ್ತಾ ಇದಾರೆ. ಆದ್ರೆ ಯಾವ್ದು ಕರೆಕ್ಟ್, ಯಾವ್ದನ್ನ ಫಾಲೋ ಮಾಡಬೇಕು, ಇದನ್ನ ನಾವು ಸ್ಟಾರ್ಟ್ ಮಾಡ್ಬೇಕಾ ಬೇಡವಾ? ಲೆಟ್ಸ್ ಟೇಕ್ a simple example of electric vehicle. EV ಸೆಗ್ಮೆಂಟ್ ಸ್ಟಾರ್ಟ್ ಆದಾಗ ಎಷ್ಟೋ ಜನ ಇನ್ಕ್ಲೂಡಿಂಗ್ ದ ಟಾಪ್ ಮೋಸ್ಟ್ ಪ್ಲೇಸ್ ಡಿನೈಡ್ ಇಟ್. ಹಾಗಿದ್ರೆ ಅದು ತಪ್ಪ. ಬಟ್ ಇವತ್ತಿನ ಲೆಕ್ಕದಲ್ಲಿ ನೋಡಿದ್ರೆ ಇಟ್ ವಾಸ್ ದಿ ನೀಡೆಡ್. ಅನ್ಫಾರ್ಚುನೇಟ್ಲಿ ಅದು ಶುರುನೇ ಮಾಡಲಿಲ್ಲ. ಸೊ ಇಟ್ ಮೀನ್ಸ್ ಪ್ರತಿಯೊಂದು ಹೊಸ ಇನೋವೇಷನ್ ಆಗಬೇಕಿದ್ರೆ ದೆಲ್ ಬಿ ಅ ಡೈಲಮಾ, ದೆಲ್ ಬಿ ಅ ಕನ್ಫ್ಯೂಷನ್. ಮಾಡ್ಬೇಕಾ ಮಾಡಬಾರ್ದಾ, ಆ ತರ ಇಂಡಸ್ಟ್ರಿಯಲ್ಲಿ ಹೋಗುತ್ತಾ ಇಲ್ಲ. ಇವತ್ತು ನಾನು ಕುತ್ಕೊಂಡು 5 ವರ್ಷ 10 ವರ್ಷ ಹಿಂದಿಂದ ಮಾತಾಡೋದು ಇಟ್ ಈಸ್ ಈಸಿ. ಐ ಕ್ಯಾನ್ ಕನೆಕ್ಟ್ ದ ಡಾಟ್ಸ್. ಅವತ್ತು ನಾನು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಹಾಕಿದ್ರೆ, ಅಥವಾ 2000 ರಿಯಲ್ ಎಸ್ಟೇಟ್ ಅಲ್ಲಿ ಮಾತಾಡ್ತಿದ್ರು, ಅವತ್ತು ನಾನು ಪರ್ಚೇಸ್ ಮಾಡಿದ್ರೆ, ಇಟ್ ಈಸ್ ಈಸಿ ಟು ಟಾಕ್ ಬಿಹೈಂಡ್. ಇಟ್ ಈಸ್ ಹಾರ್ಡ್ ಅಂಡ್ ಡಿಫಿಕಲ್ಟ್ ಟು ಥಿಂಕ್ ಫಾರ್ವರ್ಡ್. ಬಟ್ ಆದ್ರೆ ದ ಒನ್ ಹೂ ಇಸ್ ಏಬಲ್ ಟು ಥಿಂಕ್ ಫಾರ್ವರ್ಡ್ ಇಸ್ ದ ಒನ್ ಹೂ ವಿಲ್ ಬಿ ಏಬಲ್ ಟು ಮೇಕ್ ಅ ಬಿಗರ್ ಚಂಕ್. ಹಾಗಿದ್ರೆ ನಾವ್ ಆ ತರ ಹೇಗ್ ಥಿಂಕ್ ಮಾಡ್ಬೇಕು, ನಾವ್ ಇಂಡಸ್ಟ್ರಿಯಲ್ ಚಾಲೆಂಜ್ ಬಂದಾಗ ಹೇಗೆ ಹ್ಯಾಂಡಲ್ಡ್ ಮಾಡಬೇಕು ಇಸ್ ಅನ್ ಅಮೇಸಿಂಗ್ ಕಾನ್ಸೆಪ್ಟ್. ಬಿಕಾಸ್ this book and this topic ನಾನು ಇವತ್ತೇನು ಡಿಸ್ಕಸ್ ಮಾಡ್ತಾ ಇದ್ದೀನಿ is for the one who wants to make a big difference in the industry. ಅಂದ್ರೆ ನಾನು ಅಪ್ಪ ಹಾಕಿದ ಆಲದ ಮರದ ತರ ನಾನು ಅದೇ ಬಿಸ್ನೆಸ್ ನೋಡ್ಕೊಂಡು ಅಲ್ಲೇ ಇರಬೇಕು ಅನ್ನೋ ಹಾಗಿದ್ರೆ this video is not for you. ಇಲ್ಲ, ನಾನ್ ನಂದೇ ಆದಂತ ಒಂದು ಟೆಕ್ನಾಲಜಿ ತರಬೇಕು, ನಂದೇ ಆದಂತ ಇನೋವೇಷನ್ ಮಾಡ್ಬೇಕು, ಇಲ್ಲ ನಾನ್ ಇಂಡಸ್ಟ್ರಿಗೆ ಏನಾದ್ರು ಹೊಸಾದ್ ಮಾಡ್ಬೇಕು, ವೆರಿನ್ ಐ ಕ್ಯಾನ್ ಮಾರ್ಕ್ ಮೈ ಪ್ರೆಸೆನ್ಸ್. ನಾನ್ ಇಂಡಸ್ಟ್ರಿಗೆ ಏನಾದ್ರು ಡಿಫ್ರೆನ್ಸ್ ಮಾಡಿ ನನ್ನ ಹೆಸರು ಉಳಿಸ್ಕೋಬೇಕು ಅಥವಾ ನನ್ನ ಹೆಸರನ್ನ ಬೆಳೆಸಬೇಕು ಅನ್ನೋರ್ಗೆ ದಿಸ್ ವಿಡಿಯೋ ಇಸ್ ಫಾರ್ ಯು. ಹಾಗಿದ್ರೆ ಯಾವ ಬುಕ್ ಅದು? ಲೆಟ್ಸ್ ನಾಟ್ ವೇಟ್ ಫಾರ್ ಇಟ್, ಲೆಟ್ಸ್ ಗೆಟ್ ಇಂಟು ಇಟ್. ಐ ಆಮ್ ಟಾಕಿಂಗ್ ಟು ಯು ಅಬೌಟ್ ದ ಬುಕ್ ಕಾಲ್ಡ್ ದ ಇನ್ನೋವೇಟರ್ಸ್ ಡೈಲಮಾ. ಇದನ್ನ ಕ್ಲೇಟನ್ ಬುಕ್ ಬರ್ದಿರೋದು. ಇಟ್ ಹ್ಯಾಸ್ ಅ ಗ್ರೇಟ್ ಕಾನ್ಸೆಪ್ಟ್. ಬಟ್ ಆ ಕಾನ್ಸೆಪ್ಟ್ ನ ಒನ್ ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಪ್ರತಿಯೊಬ್ಬ ಆಂಟ್ರಪ್ರಿನರ್ ಎರಡೇ ಫಾರ್ಮ್ಯಾಟ್ ಅನ್ನು ಫಾಲೋ ಮಾಡಿದ್ರು. ಡಸಂಟ್ ಮ್ಯಾಟರ್ ವಾಟ್ ಕೈಂಡ್ ಆಫ್ ಆಂಟ್ರಪ್ರಿನರ್ ಯು ಟೇಕ್ ಇಟ್. ಒಬ್ಬ ಇನೋವೇಟ್ ಮಾಡ್ತಾರೆ, ಇಲ್ಲ ಇನ್ನೊಬ್ಬ ಫಾಲೋ ಮಾಡ್ತಾರೆ. ಸೊ ಇಟ್ ಮೀನ್ಸ್ ಯು ಆಸ್ಕ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನೀವು ಯಾವ ತರ ಬಿಸ್ನೆಸ್ ಮ್ಯಾನ್, ನೀವು ಯಾವ ತರ ಆಂಟ್ರಪ್ರಿನರ್, ನೀವೊಬ್ಬ ಇನೋವೇಟ್ ಮಾಡಿ ಹೊಸದನ್ನ ಎಕ್ಸ್ಪ್ಲೋರ್ ಮಾಡೋ ಅಂತ ರಿಸ್ಕ್ ಕೇಪಬಿಲಿಟಿ ಇರೋರ, ಇಲ್ಲ ಮಾರ್ಕೆಟ್ ಅಲ್ಲಿ ಯಾರು ತರ್ತಾರೆ ಅದು ಟ್ರೆಂಡ್ ಫಾಲೋ ಮಾಡೋರು. ಇಲ್ಲ ನಾನು ಟ್ರೆಂಡ್ ಫಾಲೋ ಮಾಡೋರು ಆಗಿದ್ರೆ ಆಸ್ಕ್ ಯುವರ್ ಸೆಲ್ಫ್ ಒನ್ ಮೋರ್ ಕ್ವೆಶನ್, ನಾನು ಅರ್ಲಿ ಟ್ರೆಂಡ್ ಅನ್ನು ಫಾಲೋ ಮಾಡ್ತೀನಾ ಇಲ್ಲ ಲೇಟ್ ಆಗಿ ಎಂಟರ್ ಆಗ್ತೀನ? ಬಿಕಾಸ್ ಅರ್ಲಿ ಟ್ರೆಂಡ್ ಅನ್ನು ಫಾಲೋ ಮಾಡೋ ಹಾಗಿದ್ರೆ ಯು ಕ್ಯಾನ್ ಸ್ಟಿಲ್ ಮೇಕ್ ಮನಿ, still take risk and still take a bigger chunk of the share in the market. ಆದ್ರೆ ಲೇಟ್ ಎಂಟ್ರೆಂಟ್ಸ್ ಏನಾಗುತ್ತೆ ಅಂದ್ರೆ ಅವ್ರ ಮಾರ್ಕೆಟ್ ಅಲ್ಲಿ ಯಾವತ್ ಬೇಕಾದ್ರೂ ಅವರು ಎಕ್ಸೆಸ್ ಫ್ಲೋನ ಹೊರಗೆ ಹಾಕ್ಬೋದು. ಸೊ ದೇ ಕಾಂಟ್ ಟೇಕ್ ಬಿಗ್ ಮನಿ, ಬಟ್ ದೇ ಕ್ಯಾನ್ ಗೆಟ್ ಅ ಸ್ಮಾಲ್ ಶೇರ್ ಇನ್ ದ ಮಾರ್ಕೆಟ್ ವಿಚ್ ಇಸ್ ವೆರಿ ಮೈನರ್ ಅಂಡ್ ದೇ ಕ್ಯಾನ್ ನೆವರ್ ಮೇಕ್ ಅ ಟ್ರೆಂಡ್. ಇನ್ ಫ್ಯಾಕ್ಟ್ ಮಾರ್ಕೆಟ್ ಅಲ್ಲಿರೋ 90% ಆಂಟ್ರಪ್ರಿನರ್ಸ್ ಇನ್ಕ್ಲೂಡಿಂಗ್ ಯು ಅಂಡ್ ಮೀ ಫಾಲೋ ದ ಟ್ರೆಂಡ್ ಇನ್ ದ ಲೇಟ್ ಸೆಗ್ಮೆಂಟ್. ಹಾಗಿದ್ರೆ if you are not the one, and if you want to be one of those innovators, then you need to make a difference. For example, Steve Jobs was always known for innovation. ಅಲ್ಲ, ಮಾರ್ಕೆಟ್ ಅಲ್ಲಿ ಒಂದು ಫೋನ್ ಅನ್ನ ಕಾನ್ಸೆಪ್ಟ್ ಬಂದ ತಕ್ಷಣ ಅದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ದು ಸ್ಟೀವ್ ಜಾಬ್ಸ್. ಸೊ ಇಟ್ ಮೀನ್ಸ್ ಹಿ ಆಲ್ವೇಸ್ ಬೈಟ್ ರಿಸ್ಕ್, ಹಿಲ್ ಬೈಟ್ ಅ ಬುಲೆಟ್ ಇನ್ ಸಚ್ ಅ ವೇ, ನಾನು ನೆಕ್ಸ್ಟ್ ಲೆವೆಲ್ ರಿಸ್ಕ್ ತಗೊಳೋದಕ್ಕೆ ರೆಡಿ ಇದ್ದೀನಿ, ಮಾರ್ಕೆಟ್ ಅಲ್ಲಿ ಏನಿದೆ ಅನ್ನೋದು ಗೊತ್ತೇ ಇಲ್ಲ ಅನ್ನಬೇಕಾದ್ರೆ ದಟ್ ಈಸ್ ವಾಟ್ ಐ ಸ್ಟಾರ್ಟ್. ದಟ್ಸ್ ವಾಟ್ ದೇ ಸೇ ಅಲ್ವಾ, ಕಸ್ಟಮರ್ಸ್ ಡೋಂಟ್ ನೋ ವಾಟ್ ದೇ ವಾಂಟ್. ನೀವು ಆಸ್ ಅನ್ ಆಂಟ್ರಪ್ರಿನರ್ ಹ್ಯಾವ್ ಟು ಟೀಚ್ ವಾಟ್ ದೇ ನೀಡ್. ಅಂದ್ರೆ ಅವ್ರಿಗೆ ಏನ್ ಬೇಕು ಕೊಡೋದಲ್ಲ, ಅವ್ರಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡು ನಾವು ಇನೋವೇಟ್ ಮಾಡಿ ಅವ್ರಿಗೆ ಕೊಡೋದು. That's the game which I am talking about. ಹಾಗಿದ್ರೆ ನಾವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ? ನೋ, ನಾಟ್ ನೆಸೆಸರಿ. You can be in the service industry, you can be in the technology industry, you can be in the manufacturing or industrial segment as well. ಯಾವ ಸೆಗ್ಮೆಂಟ್ ಅಂತ ನಾನು ಹೇಳ್ತಿಲ್ಲ, ನೀವು ಯಾವ ಸೆಗ್ಮೆಂಟ್ ತಗೊಂಡ್ರು ಆ ಟ್ರೆಂಡ್ ಅಲ್ಲಿ ಇನೋವೇಟರ್ ಆಗಿರ್ತೀರಾ ಇಲ್ಲ ಟ್ರೆಂಡ್ ಫಾಲೋ ಮಾಡೋರ್ ಆಗಿರ್ತೀರಾ, ಈ ಎರಡೇ ಇರೋದು. ಇನ್ಫ್ಯಾಕ್ಟ್ ಈ ಬುಕ್ ಅಲ್ಲಿ ಕ್ರಿಸ್ಟಿಯನ್ ಹೇಳ್ತಾರೆ, ಯು ಶುಡ್ ನಾಟ್ ಬಿ ಆಕ್ಚುಲಿ ಸರ್ಪ್ರೈಸ್ ಇನ್ ಕೇಸ್ ಡಿಸ್ರಪ್ಟಿವ್ ಇನೋವೇಷನ್ ಮಾಡಿದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಇನಿಷಿಯಲಿ ಎಲ್ಲಾರು ರಿಜೆಕ್ಟ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಮೇನ್ ಸ್ಟ್ರೀಮ್ ಮಾರ್ಕೆಟ್ ಅವರೇ ರಿಜೆಕ್ಟ್ ಮಾಡಿರ್ತಾರೆ. ದೆನ್ ದಿಲ್ ರಿಯಲೈಸ್, ಐ ಥಿಂಕ್ ದಿಸ್ ಇಂಡಸ್ಟ್ರಿ ಹ್ಯಾಸ್ ಅ ಗ್ರೇಟ್ ಎಕ್ಸ್ಪೋಜರ್, ನಾವು ಶುರು ಮಾಡಬೇಕಿತ್ತು. ಇಮ್ಯಾಜಿನ್ ಎಲೆಕ್ಟ್ರಿಕ್ ವೆಹಿಕಲ್ ಬಂದಾಗ ಏಥರ್ ಎನರ್ಜಿ ಬ್ಯಾಂಗ್ಳೂರಲ್ಲಿ it was number one. In fact, 2013 these two IITs when they came out and they started, ಮಾರ್ಕೆಟ್ ಅಲ್ಲಿ ಇನ್ನು ಯಾರು ಶುರುನೇ ಮಾಡಿಲ್ಲ. ಇನ್ಫ್ಯಾಕ್ಟ್
Hero Motocorp invested on this company stating that ನಿಮ್ ಶೇರ್ಸ್ ನಾನ್ ಬೈ ಮಾಡ್ತೀನಿ ಬಿಕಾಸ್ ನಮ್ಗೆ ಇದು ಮಾರ್ಕೆಟ್ ಸಸ್ಟೈನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಸ್ಟೈನ್ ಆದ್ರೆ ನೀವು ದುಡ್ಡು ಮಾಡೋದ್ರಲ್ಲಿ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ಬೇಡ. ಸೊ ಹೀರೋ ಎಂಟರ್ಡ್ ದ ಮಾರ್ಕೆಟ್ ಸಮ್ವೇರ್ ಇನ್ 2021 ಅಲ್ಲಿ ಮಾರ್ಕೆಟ್ಗೆ ಎಂಟರ್ ಆಗಿರೋದು. ಬಟ್ ಏಥರ್ ಎನರ್ಜಿ 7 years ಬಿಫೋರ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಬಂದಿತ್ತು. ಇಟ್ ಮೀನ್ಸ್ ಮೇನ್ ಸ್ಟ್ರೀಮ್ ಮಾರ್ಕೆಟ್ ಪ್ಲೇಯರ್ಸ್ ಲೈಕ್ ಹೀರೋ, ಟಿವಿಎಸ್ ಇವರೇ ಎಂಟರ್ ಆಗಿರ್ಲಿಲ್ಲ, ಬಟ್ ನ್ಯೂ ಪ್ಲೇಯರ್ಸ್ ಎಂಟರ್ಡ್. ಸೊ ಇಟ್ ಮೀನ್ಸ್ ಏಥರ್ ಎನರ್ಜಿ ಮಾರ್ಕೆಟ್ಸ್ ಇವತ್ತು ಮ್ಯಾಕ್ಸಿಮಮ್ ಶೇರ್ ಇಟ್ಕೊಂಡ್ರ ಕಾರಣನೇ ದೇ ವರ್ ಒನ್ ಆಫ್ ದೋಸ್ ಇನೋವೇಟರ್ಸ್ ಹು ಟುಕ್ ರಿಸ್ಕ್ ಅಂಡ್ ದೇ ಸ್ಟಾರ್ಟ್. ಹಾಗಿದ್ರೆ ನಾವ್ ರಿಸ್ಕ್ ತಗೊಂಡು ಮಾಡ್ಬೇಕಾದ್ರೆ ಯಾವ ತರ ರಿಸ್ಕ್ ತಗೋಬೇಕು, ಯಾವ ತರ ನಾವ್ ಎಂಗೇಜ್ ಆಗ್ಬೇಕು, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈ ಬುಕ್ ಅಲ್ಲಿ ಒಂದು ಥಾಟ್ ಪ್ರೊವೋಕಿಂಗ್ ಸೆಷನ್. ಬಿಕಾಸ್ ಇಲ್ಲ ನಾನೇನು ಇನೋವೇಟ್ ಮಾಡಲ್ಲ, ಬಟ್ ಸ್ಟಿಲ್ this book has made a difference because as an entrepreneur ನಿಮ್ ರಿಸ್ಕ್ ಟೇಕಿಂಗ್ ಕೆಪಾಸಿಟಿನ ಪುಷ್ ಮಾಡೋದಕ್ಕೆ, ನಿಮ್ ಲೈಫ್ ಅನ್ನ ನೀವು ಅದನ್ನ ರೀಶೇಪ್ ಮಾಡ್ಕೊಳೋದಕ್ಕೆ this is one of the greatest books which I have ever seen. So in fact ಈ book in pointers, I'm sure certain areas 10 pointers ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದೊಂದು pointers making a difference in your business for a simple reason. It can make you understand and rethink, ಹೌದಲ್ವಾ ಇದು ನಾನು ಯಾಕೆ ಮಾಡ್ಲಿಲ್ಲ. ಸೊ ಆ ಥಾಟ್ ಪ್ರಾಸೆಸ್ ನ ಎನ್ಕರೇಜ್ ಮಾಡೋದಕ್ಕೆ ಈ ಬುಕ್ ಇರೋದು. ಸೊ ಹಾಗಿದ್ರೆ ಈ ಬುಕ್ ನೀವು ಇದರ್ ಓದಬೇಕು, ಇಲ್ಲ ಅಂದ್ರೆ ಇವತ್ತಿನ ಸೆಷನ್ ಕೇಳಿ, ಪ್ರತಿ ಪಾಯಿಂಟ್ ಒಂದು ಸಮರಿ ಮಾಡಿ 10 points ಅಲ್ಲಿ ನಿಮಗೆ ಕೊಡ್ತೀನಿ. ಅಂಡ್ ದಾಟ್ ಮೇಕ್ಸ್ ಅ ಡಿಫ್ರೆನ್ಸ್ ಫಾರ್ ಯೋರ್ ಬಿಸ್ನೆಸ್. ಹಾಗಿದ್ರೆ ನಾನು ಇನೋವೇಟರ್ ಆಗಿದ್ರೆ ಈ ವಿಡಿಯೋ ನೋಡ್ಲೇಬೇಕು. ನಾನು ಇನೋವೇಟ್ ಮಾಡಲ್ಲ ಅಂತ ಹೇಳಿದ್ರೆ, ನಾನ್ ಒಂದು ಇನೋವೇಷನ್ ಸೆಗ್ಮೆಂಟ್ಗೆ ಎಂಟರ್ ಆಗಬೇಕು ಅಂದ್ರೆ ಈ ಬುಕ್ ನೋಡ್ಬೇಕು. ಇಲ್ಲ ಅಂದ್ರೆ ಲಾಸ್ಟ್ ಒನ್ ಹೂ ಹ್ಯಾಸ್ ಟು ವಾಚ್ ದಿಸ್ ವಿಡಿಯೋ ಎಸ್ ನಿಮ್ಮ ಜೀವನದಲ್ಲಿ, if you are making a big difference or planning to make big difference, this video is. Well, let's get into it. The most important part about this book is these 10 points. The first point which he speaks about is the importance of failure. ಈ book ಅಲ್ಲಿ highlight ಮಾಡ್ತಾ ಹೋಗ್ತಾರೆ ಎಷ್ಟು ಇಂಪಾರ್ಟೆಂಟ್ ಇದೆ ನಾವು ಫೇಲ್ ಆದ್ರೂ ಪರವಾಗಿಲ್ಲ ಅಂತ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಲ್ಲಿ ನಾನು ಹೇಳ್ತಾ ಇದ್ದೆ, the one who has the independence to fail big, the one who has an independence to fail fast is the one who can succeed. ಅಂದ್ರೆ ಫೇಲ್ ಬಿಗ್ ಫೇಲ್ ಫಾಸ್ಟ್ ಅಂತಾರಲ್ಲ, ಇಟ್ಸ್ ಓಕೆ ಇಫ್ ಯು ಫೇಲ್, ಬಟ್ ದ ಪ್ರಾಬ್ಲಮ್ ಇಸ್ ಫೇಲ್ ಆಗ್ತಿದೆ ಅನ್ನೋ ಭಯದಲ್ಲಿ ನಾವು ಸ್ಟಾರ್ಟೇ ಮಾಡ್ರಲ್ಲ. ಸೊ ಅದಕ್ಕೆ ಹೇಳ್ತಾರೆ ಈ ಬುಕ್ ಅಲ್ಲಿ, ಇಟ್ ಈಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಂಟರ್ಪ್ರಿನರ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಓಕೆ ಟು ಫೇಲ್. ಯಾವಾಗ ಫೇಲ್ ಆಗ್ತಿದೆ ಅನ್ನೋ ಭಯ ಅಂತ ತೆಗಿತೀವೋ ದಟ್ಸ್ ವೆನ್ ವಿಲ್ ಬಿ ಏಬಲ್ ಟು ಮೇಕ್ ಇಟ್. ಬಟ್ ನಾವು ಫೇಲ್ ಆಗ್ಲೇಬಾರ್ದು ಅಂತ ನಾವು ಮಾಡಿ ಹೋಗಿದ್ರೆ ಹಾಗಿದ್ರೆ ನಾವು ಆಂಟರ್ಪ್ರಿನರ್ಸ್ ಅಲ್ಲ. ಸೊ ಈ ಬುಕ್ ಅಲ್ಲಿ ಈ ಸ್ಟಾರ್ಟ್ ಸಜೆಸ್ಟಿಂಗ್ how it is most important for disruptive innovation to take risk. It means ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ, ಮೈನ್ ಸ್ಟ್ರೀಮ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು ಅಥವಾ ಹೊಸದಾಗಿ ಬರ್ತಿರೋರಾದ್ರು, ಒಂದು ಡಿಸ್ರಪ್ಟಿವ್ ಇನೋವೇಷನ್ ಮಾರ್ಕೆಟಿಗೆ ತರಬೇಕಂದ್ರೆ ದೇ ನೀಡ್ ಟು ಬಿ ವೆರಿ ಸ್ಟ್ರಾಂಗ್ ಇನಫ್ ಅಂಡ್ ಸ್ಟ್ರಾಂಗ್ ಮೈಂಡೆಡ್ ಟು ಥಿಂಕ್ ಅಬೌಟ್ ಫ್ಯೂಚರ್. ಲೆಟ್ಸ್ ಟೇಕ್ ಅ ಕೇಸ್ ಆಫ್ ಚಾಟ್ ಜಿಪಿಟಿ. ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಥಾಟ್ ಪ್ರಾಸೆಸ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಚೇಂಜ್ ಮಾಡುತ್ತೆ. ಸಿಂಪಲ್ ಆಫ್ಟರ್ ಜಾನ್, ಮತ್ಲಬ್ ನವೆಂಬರ್ ಡಿಸೆಂಬರ್ ಸ್ಟಾರ್ಟ್ ಆದ್ರು, ಜಾನ್ ಈ ಇಯರ್ 2023 ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಸ್ ಬಿಕಮ್ ಒನ್ ಆಫ್ ದ ಕಾಮನ್ ಮ್ಯಾನ್ಸ್ ವರ್ಡ್, ಒನ್ ಆಫ್ ದ ಕಾಮನ್ ಮ್ಯಾನ್ ಇನ್ಸ್ಟ್ರೂಮೆಂಟ್. ಇಲ್ಲಿ ತನಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ದೊಡ್ಡ ಕಂಪ್ನೀಸ್ ಯೂಸ್ ಮಾಡ್ಬೇಕನ್ನೋದಿತ್ತು. ಇವತ್ತು ನಾನು ನೀವು ಅನ್ನೋ ಸ್ಮಾಲ್ ವೆಂಚರ್ಸ್ ಅಂಡ್ ಮೀಡಿಯಂ ಸೈಜ್ ವೆಂಚರ್ ಆರ್ ಏಬಲ್ ಟು ಯುಟಿಲೈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ ಅ ಡೈಲಿ ಬೇಸಿಸ್ ಅಂಡ್ ವಿ ಆರ್ ಏಬಲ್ ಟು ಮೇಕ್ ಡಿಫರೆನ್ಸ್. ಬಟ್ ಈ ಕಂಪ್ನಿ ಆಲ್ಮೋಸ್ಟ್ 2016-17 ಅಲ್ಲೇ ಚಾಟ್ ಜಿಪಿಟಿ ಬಗ್ಗೆ ಓಪನ್ ಎಐ ಕಂಪ್ನಿ ಸ್ಟಾರ್ಟ್ ಮಾಡಿ ಅದನ್ನ ಒಂದು ಶೇಪಿಗೆ ತರಬೇಕಂತ ದೇ ವರ್ಕ್ ಅ ಲಾಟ್. ಇಮ್ಯಾಜಿನ್ 2020 ಅಂದ್ರೆ 5, 7, 8, 10 years people will struggle to make sure they make a difference in future. So chat gpt ಇವತ್ತು ಅಷ್ಟು ಫೇಮಸ್ ಆಗಿದೆ. ಇನ್ಫ್ಯಾಕ್ಟ್ ಒನ್ ಆಫ್ ದ ಫಾಸ್ಟೆಸ್ಟ್ million downloaded companies. ಇಲ್ಲಿ ತನಕ ಒಂದು ಆಪ್ ಲಾಂಚ್ ಮಾಡಿದ್ರೆ 1 ವರ್ಷ, 5 ವರ್ಷ, 6 ವರ್ಷದಲ್ಲಿ 1 million ಡೌನ್ಲೋಡ್ಸ್ ಆಗುತ್ತೆ. ಬಟ್ ಚಾಟ್ ಜಿಪಿಟಿ ಶುರು ಮಾಡಿದ್ದು ಐ ಥಿಂಕ್ ವಿತ್ ಇನ್ 3 months ಆಲ್ಮೋಸ್ಟ್ 1 million ಡೌನ್ಲೋಡ್ಸ್ ಆಗಿತ್ತು. That's one of the fastest in the industry. So that is why I'm trying to convey, on the next big industry now build ಮಾಡಬೇಕನ್ನೋ ಹಾಗಿದ್ರೆ you should always understand the importance of failure, that it's okay to fail because it is inherent, it is part of life if you are an innovator. ನೀವೊಂದು ಇನೋವೇಷನ್ ಮಾಡಬೇಕು ಅಥವಾ ನೆಕ್ಸ್ಟ್ ಬಿಗ್ ಥಿಂಗ್ ನೀವೇನಾದ್ರು ಮಾಡ್ತೀರಾ ಅಂದ್ರೆ ನಿಮ್ ಲೈಫ್ ಅಲ್ಲಿ ನೀವು ಇಂಬೈಬ್ ಮಾಡ್ಕೊಂತಿರ್ಬೇಕಿರೋ ಒಂದು ಇಂಪಾರ್ಟೆಂಟ್ ಕಲ್ಚರ್, ಇಟ್ಸ್ ಓಕೆ ಟು ಫೇಲ್ ಬಿಕಾಸ್ ಡಿಸ್ರಪ್ಟಿವ್ ಇಂಡಸ್ಟ್ರೀಸ್ ಆರ್ ಬೌಂಡ್ ಟು ಫೇಲ್ ಇನ್ ಅ ಮ್ಯಾಕ್ಸಿಮಮ್ ಲೇಯರ್. ನಾವು ಟ್ರೆಂಡ್ ಫಾಲೋ ಮಾಡೋರಾದ್ರೆ ಆಗ್ಲೇ ಅದು ಮಾರ್ಕೆಟ್ ಅಲ್ಲಿ ಟೆಸ್ಟ್ ಆಗಿದೆ, ವ್ಯಾಲಿಡೇಟ್ ಆಗಿದೆ, ನಾವು ಸುಮ್ಮನೆ ಕಾಪಿ ಮಾಡಿ ಶುರು ಮಾಡ್ತಾ ಇದ್ವಿ. ರಿಸ್ಕ್ ಜಾಸ್ತಿ ಇರಲ್ಲ, ರಿಟರ್ನ್ ಜಾಸ್ತಿ ಇರಲ್ಲ, ಹೆಸರಂತೂ ಇಲ್ವೇ ಇಲ್ಲ. ಬಟ್ ಆದ್ರೆ ಇಫ್ ಯು ಟ್ರೈ ಬೀಯಿಂಗ್ ಅನ್ ಇನೋವೇಟರ್, ರಿಸ್ಕ್ ಜಾಸ್ತಿ, ರಿಟರ್ನ್ ತುಂಬಾ ಜಾಸ್ತಿ, ಬಟ್ ಫೇಲ್ ಆಗೋದು ತುಂಬಾನೇ ಜಾಸ್ತಿ. ಸೊ ಆಲ್ ದಟ್ ಇಫ್ ಯು ಆರ್ ರೆಡಿ ಟು ಟೇಕ್ ಇಟ್,
You will make money, you will make name and everything, provided you're able to take a risk. So the first point is it's okay to fail because it's inherent part. Second, this is my lovable point. It says disruptive industries or disruptive innovation ಮಾಡೋದು ಎಷ್ಟು ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಡಿಸ್ರಪ್ಟಿವ್ ಇನೋವೇಷನ್ ಮಾಡ್ತಿದ್ದೀರಾ ಅಂದ್ರೆ ಈವನ್ ಯೋರ್ ನಾನ್ ಕಸ್ಟಮರ್ ಬಿಕಮ್ಸ್ ಯೋರ್ ಕಸ್ಟಮರ್. ಈಗ ಪ್ರತಿಯೊಬ್ರು ಒಂದು ಮಾರ್ಕೆಟ್ ಶೇರ್ ಅಕ್ವೈರ್ ಮಾಡ್ತಾರೆ. ಟೇಕ್ ಅ ಕೇಸ್ ಆಫ್ ನೈಕಿ ಅಥವಾ ಅಡಿಡಾಸ್ ಅಥವಾ ರೀಬಾಕ್. ಶೂ ಇಂಡಸ್ಟ್ರಿ ಅಂತ ಹೇಳಿದ್ರೆ ದೇ ಆರ್ ಕ್ಯಾಪ್ಚರಿಂಗ್ ಮೋರ್ ದನ್ 18% ಆಫ್ ದ ಮಾರ್ಕೆಟ್ ಶೇರ್ ಇನ್ ದ ಇಂಡಿವಿಜುವಲ್ ಸೆಗ್ಮೆಂಟ್. ಈಗ ಬ್ಯಾಲೆನ್ಸ್ 80% ಫಾರ್ ನಾನ್ ಕನ್ಸ್ಯೂಮರ್ಸ್ ಆಫ್ ನೈಕಿ ಅಂತ ಹೇಳಿದ್ರೆ ಅವರು ನಮ್ ಬಿಸ್ನೆಸ್ ಗೆ ಎಂಟರ್ ಆಗ್ಬೇಕಂದ್ರೆ ಯು ನೀಡ್ ಟು ಕಮ್ ಔಟ್ ದ ಡಿಸ್ರಪ್ಟಿವ್ ಟೆಕ್ನಾಲಜಿ. ದಟ್ ಈಸ್ ವೆನ್ ಪೀಪಲ್ ವಿಲ್ ಲವ್ ಟು ಎಂಟರ್ ಇಟ್. ಇಲ್ಲ ಅಂತ ಹೇಳಿದ್ರೆ ವೈ ವುಡ್ ದಿ ಟೇಕ್ ಇಂಟ್ರೆಸ್ಟ್ ಆನ್ ಇಟ್? ಸೊ ಇಟ್ ಮೀನ್ಸ್ ಎಲ್ರು ಮಾಡಕರ್ನೆ ನಾನು ಮಾಡಿದ್ರೆ ಮೈ ಕನ್ಸ್ಯೂಮರ್ಸ್ ವಿಲ್ ಟೇಕ್ ಅ ಚಾಯ್ಸ್ ಆಫ್ ಪ್ರೈಸ್. ಬಟ್ ಬೇರೆಯವ್ರು ಮಾಡದೇ ಇರೋ ತರ ನಾನ್ ಮಾಡಿದ್ರೆ ಕನ್ಸ್ಯೂಮರ್ ವಿಲ್ ನೆವರ್ ಥಿಂಕ್ ಅಬೌಟ್ ಪ್ರೈಸ್, ವಿಲ್ ಥಿಂಕ್ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಅಂಡ್ ಕನ್ವೀನಿಯನ್ಸ್. ಹಾಗಿದ್ರೆ ನಿಮ್ ಬಿಸ್ನೆಸ್ ಅಲ್ಲೂ ನೀವು ಚೆಕ್ ಮಾಡ್ತಾ ಹೋಗಿ, ನೀವು ನಿಮ್ ಕನ್ಸ್ಯೂಮರ್ಸ್ ಅಲ್ದೇ ಇರೋರು ನಿಮ್ ಕಸ್ಟಮರ್ಸ್ ಆಗ್ಬೇಕನ್ನೋ ಹಾಗಿದ್ರೆ ವಾಟ್ ಈಸ್ ದಟ್ ಡಿಸ್ರಪ್ಟಿವ್ ಇನೋವೇಷನ್ ವಿಚ್ ಆರ್ ಬ್ರಿಂಗಿಂಗ್ ಇನ್? ಸೊ ಇಲ್ಲಿ ಹೇಳ್ತಾರೆ the role of non-customers is very important in the case of disruptive innovation. So nim business alli if you want to attract non-customers or individual, actually or ನೀವು ಯಾವತ್ತು ಪ್ರಾಡಕ್ಟ್ ಅಥವಾ ಸರ್ವಿಸ್ ಸೆಲ್ಲೇ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದ್ರೆ understand then you should have bought some innovative technology into your business. Technology doesn't always mean using IT. Technology also makes something making it simple which can connect with consumer. So nim product line li nim service line li what is that disruptive innovation ತಗೊಂಬಂದಿದ್ದೀರಾ, ಇಲ್ಲ what is that innovative thing which you are trying to do it which industry is not doing it? Think about it. No, I'm a very small business, ನನಗೆ ಇದು ಅಪ್ಲೈ ಆಗುತ್ತಾ? Definitely yes. Every business which started was very small, but ಅವರ disruptive innovation ತಗೊಂಡ್ ಬಂದ ಮೇಲೆ the graph scaled up. ಸೊ ಈ ಸ್ಕೇಲ್ ಆಗೋದಕ್ಕೂ ಅಥವಾ ಇದೇ ತರ ಸಸ್ಟೈನ್ ಮಾಡ್ಕೊಂಡು ಹೋಗೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲ ನನಗೆ ರಿಸ್ಕ್ ತಗೊಳೋದೇ ಬೇಡ ಅನ್ನೋರು, it is always good for you to follow a trend. But if you are planning to make something big, then this book conveys about how the graph can take it ahead. The third, he speaks about the power of emerging technology. In fact, imagine ಮಾಡಿ ಪ್ರತಿಯೊಂದು ಸತಿನೂ ಒಂದು ಹೊಸ ಇನೋವೇಷನ್ ಆಗಬೇಕಿದ್ರೆ ಇಟ್ಸ್ ಆಲ್ವೇಸ್ ಕನ್ಸಿಡರ್ಡ್ ಟು ಬಿ ಇನ್ಫೀರಿಯರ್. ಅದು ನಡೆಯುತ್ತಾ, ಅದು ಚೆನ್ನಾಗಿದ್ಯಾ, ಇಲ್ಲ ಈ ಮಾರ್ಕೆಟ್ ರನ್ನೇ ಆಗಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನ ಆಂಟರ್ಪ್ರಿನರ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೋಗಬೇಕಾದ್ರೆ ಐ ರಿಮೆಂಬರ್ ಇನ್ವೆಸ್ಟರ್ಸ್ ಕಮಿಂಗ್, ಈ ತರ ಮಾರ್ಕೆಟ್ ಅಲ್ಲಿ ಅಕ್ಸೆಪ್ಟ್ ಆಗದೇ ಇಲ್ಲ, ಈ ತರ ಮಾರ್ಕೆಟ್ ಅಲ್ಲಿ ನಡೆಯೋದೇ ಇಲ್ಲ. ಅಂಡ್ ದೆನ್ ದೇ ವೆಂಟ್ ಆನ್ ಟು ಬಿ ಅ ಬಿಲಿಯನಿಯರ್. ಇನ್ಫ್ಯಾಕ್ಟ್ ಆ ಇನ್ವೆಸ್ಟರ್ಸ್ ನಾನು ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿತ್ತಲ್ವಾ ಅನ್ನೋ ಫೀಲಿಂಗ್ ಕೂಡ ಕೊಡುತ್ತೆ. ಒನ್ ಆಫ್ ದೋಸ್ ಎಕ್ಸಾಂಪಲ್ಸ್ ಆಫ್ ಶಾರ್ಕ್ ಟ್ಯಾಂಕ್ US ರನ್ ಆಗಬೇಕಿದ್ರೆ ಒನ್ ಆಫ್ ದೆಮ್ ಸ್ಟಾರ್ಟೆಡ್ ಅ ಕಂಪನಿ ಕಾಲ್ಡ್ ಎಸ್ ರಿಂಗ್, ವೇರೇನ್ ಬೆಲ್ ರಿಂಗ್ ಮಾಡಬೇಕಾದ್ರೆ ಒಂದು ವಿಡಿಯೋ ಕ್ಯಾಪ್ಚರ್ ಆಗ್ಬಿಟ್ಟು ಅದನ್ನ ಮೊಬೈಲ್ ಇಂಟಿಗ್ರೇಟ್ ಮಾಡಿ ಕನೆಕ್ಟ್ ಮಾಡಿದ್ರು. ಸೊ ಟಿಂಟಾನ್ ಬೆಲ್ ರಿಂಗ್ ಇಂದ ಆ ಕಂಪ್ಲೀಟ್ ಕಂಪ್ನಿನ ಎವಲ್ಯೂಷನ್ ಆಗಿ ತಗೊಂಡ್ಬಂದು ಲಾಂಚ್ ಮಾಡಿದ್ರು. ಆ ಪ್ರಾಡಕ್ಟ್ ನ ವೆನ್ ದೇ ಕನೆಕ್ಟೆಡ್ ಇಟ್, ನೋ ಸಿಂಗಲ್ ಶಾರ್ಕ್ ಇನ್ ಶಾರ್ಕ್ ಟ್ಯಾಂಕ್ ಇನ್ವೆಸ್ಟ್ ಮಾಡಲ್ಲ. ಎಲ್ಲರೂ ದೇ ಡಿನೈಡ್ ಕನ್ವೇಯಿಂಗ್ ನೋ ದಿಸ್ ಇಸ್ ನಾಟ್ ವರ್ತ್. ಅಂಡ್ ಯು ನೋ ವಾಟ್ ಹ್ಯಾಪನ್ ಆಫ್ಟರ್ ದಟ್? I'm sure you would have heard about the company. Illa andre that company was being funded again by the topmost VCs. Adadmele Amazon acquired it for $1 billion. So it turned out to be $1 billion company. And the surprising part is not even that. Surprising part is ಯಾರನ್ನ ರಿಜೆಕ್ಟ್ ಮಾಡಿದ್ರೋ ನೆಕ್ಸ್ಟ್ ಸೀಸನ್ ಅಲ್ಲಿ ಅವನ್ನ ಶಾರ್ಕ್ ಟ್ಯಾಂಕ್ ಅಲ್ಲಿ ಇನ್ನೊಬ್ಬ ಜಡ್ಜ್ ಆಗಿ ಬೇರೆ ಜಡ್ಜಸ್ ಜೊತೆ ಕೂರಿಸಿ ದೇ ಹಾನರ್ಡ್ ಹಿಮ್. That's the power what I'm talking about if you're coming out with a disruptive technology. ಅದಾದ್ಮೇಲೆ ಇವತ್ತು ಒಂದು ಫಾಲೋ ಮಾಡಿ ತುಂಬಾ ಜನ ಟ್ರೆಂಡ್ ತಗೊಂಡ್ಬಂದ್ರು, ಬಟ್ ಸ್ಟಾರ್ಟ್ ಮಾಡಿದ್ದು ಅದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ದು that person. So the power of emerging technologies, initially ಅದನ್ನ inferior ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಬಟ್ ಓವರ್ ದ ಪೀರಿಯಡ್ ಇಟ್ ಗ್ರೋಸ್ ಸೋ ರ್ಯಾಪಿಡ್ಲಿ ಇಟ್ ಕ್ಯಾನ್ ಮೇಕ್ ಅ ಡಿಫರೆನ್ಸ್. ಫೋರ್ತ್, ಡಿಸ್ರಪ್ಟಿವ್ ಇನೋವೇಷನ್ ಅಂದ್ರೆ ಇಟ್ಸ್ ನಾಟ್ ಇವೆಂಟ್, ಅಂದ್ರೆ ಒಂದೇ ಒಂದ್ಸತಿ ಆಗಿ ಮರ್ತೋಗೋ ಅಂತದಲ್ಲ, ಅಥವಾ ಒಂದ್ಸತಿ ಆಯ್ತು ಅದಾದ್ಮೇಲೆ ತುಂಬಾ ದೊಡ್ಡದಾಗುತ್ತೆ. ನೋ, disruptive innovation is always a process. ತುಂಬಾ ಜನ ಇದನ್ನ ತಗೊಂಡ್ ಬರ್ತಾರೆ. I remember one of my brother's friend, he innovated something. ಅದನ್ನ ತಗೊಂಡ್ಬಂದು ನನ್ನ ಹತ್ರ ತೋರಿಸಿ ಮಾಡ್ತಾ ಇದ್ದೀನಿ, ಮಾರ್ಕೆಟ್ ಅಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ತಿಲ್ಲ, ಮಾಡಲ್ಲ, ಬಿಕಾಸ್ ದಟ್ಸ್ ನಾಟ್ ಎನ್ ಇವೆಂಟ್ ವಿಚ್ ವರ್ಕ್, ಇಟ್ಸ್ ಅ ಪ್ರಾಸೆಸ್. ಇನಿಷಿಯಲಿ ಡಿನೈ ಮಾಡ್ತಾರೆ, ಓವರ್ ದ ಪೀರಿಯಡ್ ಆಗ್ಬೋದು ಅಂತ ಯೋಚನೆ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಐ ಥಿಂಕ್ ಇದಕ್ಕೆ ಕಾನ್ಫಿಡೆನ್ಸ್ ಇದೆ ಅಂತಾರೆ, ಅದಾದ್ಮೇಲೆ ಎಲ್ರಿಗೂ ನನಗ್ ಬೇಕು ಅಂತಾರೆ. ಸೊ ಇಟ್ ಮೀನ್ಸ್ ಇಟ್ಸ್ ಅ ಪ್ರಾಸೆಸ್. Unfortunately, most of them ಯಾರು ಇನೋವೇಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಬಿಟ್ಬಿಡ್ತಾರೆ. They will not be in a position to hold it on for long, and that is why a lot of innovation die in India.
ಅಂದ್ರೆ ನಾವು ಇನೋವೇಟ್ ಮಾಡಿ ನಮ್ಗೆ ನಂಬಿಕೆ ಇಲ್ಲ, ಅಥವಾ ಅದನ್ನ ಸಸ್ಟೈನ್ ಮಾಡ್ಬೇಕಂದ್ರೆ ದುಡ್ಡು ಬೇಕು, ನಾನು ಎಲ್ಲಿಂದ ತರಲಿ, ಅಥವಾ ಇದನ್ನ ಯಾರು ಅಕ್ಸೆಪ್ಟೇ ಮಾಡಲ್ಲ. ದಟ್ ಈಸ್ ದ ರಿಯಾಲಿಟಿ. ಇನೋವೇಷನ್ ಯಾವಾಗ್ಲೂ ಇಮಿಡಿಯೇಟ್ ಆಗಿ ಯಾರು ಅಕ್ಸೆಪ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ದ ಆಟಮ್ ಬಾಂಬ್, ದ ನ್ಯೂಕ್ಲಿಯರ್ ಬಾಂಬ್ ಸಮೇತ ಯಾರು ಅಕ್ಸೆಪ್ಟ್ ಮಾಡಿರಲಿಲ್ಲ ಇನಿಷಿಯಲಿ. ಓವರ್ ದ ಪೀರಿಯಡ್ ದೇ ರಿಯಲೈಸ್ ದ ಪವರ್ ಆಫ್ ಇಟ್, ಅಂಡ್ ದೆನ್ ಇಟ್ ಸ್ಟಾರ್ಟೆಡ್ ಅಕ್ಯುಮುಲೇಟಿಂಗ್ ಅಂಡ್ ಕಾಂಪೌಂಡಿಂಗ್ ಬೈ itself. So if you are one of those innovators, understand it's a process and it's not an event, and wait. Fifth, the important area which they convey here is the innovative development different industries. Because ಏನಾಗ್ತದೆ, ಸಸ್ಟೈನ್ ಮಾಡೋದು ಬೇರೆ, ಡಿಸ್ರಪ್ಟ್ ಮಾಡೋದು ಬೇರೆ. ಸಸ್ಟೈನ್ ಅಂದ್ರೆ ಆಗ್ತಿರೋ ಟ್ರೆಂಡ್ ನಾವು ಫಾಲೋ ಮಾಡ್ತಾ ಇದ್ರೆ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಡಿಸ್ರಪ್ಟ್ ಮಾಡಿದ್ವಿ ಅಂದ್ರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಫಾರ್ ಪೀಪಲ್ ಟು ಅಕ್ಸೆಪ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್, ಅಂಡ್ ದೆನ್ ಇಟ್ ಎಮರ್ಜಸ್ ವೆರಿ ಸ್ಟ್ರಾಂಗ್ಲಿ. ಟೇಕ್ ಅ ಕೇಸ್, ಮುಂಚೆ ವಿ ಆಲ್ ವರ್ ಯೂಸಿಂಗ್ ಆಟೋಸ್ ಅಂಡ್ ಟ್ಯಾಕ್ಸಿ ಸರ್ವಿಸಸ್. ಅದಾದ್ಮೇಲೆ ಫಾಸ್ಟ್ ಟ್ರ್ಯಾಕ್ ಕ್ಯಾಬ್ಸ್ ಅಂತ ಬಂದಿತ್ತು. ಎಸ್ಪೆಷಲಿ ಇಫ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್ ಆರ್ ನೋ ಅಬೌಟ್ ಇಟ್, ಫಾಸ್ಟ್ ಟ್ರ್ಯಾಕ್ ಕ್ಯಾಬ್ಸ್ ವಾಸ್ ಸಕ್ಸಸ್ಫುಲಿ ರನ್ನಿಂಗ್. ಬ್ಯಾಂಗ್ಳೂರ್, ಚೆನ್ನೈ, ಎರ್ನಾಕುಲಂ ಅಲ್ಲೆಲ್ಲ ಇಟ್ ವಾಸ್ ಸಚ್ ಅ ಲೀಡಿಂಗ್ ಇಂಡಸ್ಟ್ರಿ ವೇರ್ ಎಲ್ಲಾನು ಒಂದೇ ಕಂಪ್ನಿ ಓನ್ ಮಾಡ್ಬಿಟ್ಟು ದೇ ವರ್ ಮೇಕಿಂಗ್ ಶೋರ್ ದಟ್ ದ ಕನೆಕ್ಟ್ಸ್ ವರ್ ಪಾಸ್ಡ್ ಆನ್, ಅಂಡ್ ಇನ್ ಕೆಲವ್ರನ್ನ ಅವ್ರು ಅಲೋಕೇಟ್ ಮಾಡ್ಕೊಂಡ್ಬಿಟ್ಟು ಅವ್ರ ಹತ್ರ ಹೈರ್ ಮಾಡ್ಕೊಂಡು ದೇ ವರ್ ರನ್ನಿಂಗ್, ಅಂಡ್ ದೀಸ್ ಗೈಸ್ ಓವರ್ ಟೆಲಿಫೋನ್ ದೇ ಯೂಸ್ ಟು ಗೆಟ್ ದ ಕಾಲ್ಸ್ ಅಂಡ್ ದೇ ಯೂಸ್ ಟು ಪಾಸ್ ದ ಲೀಡ್ಸ್. ಸಕ್ಸಸ್ಫುಲಿ ನಡೀತು. Unfortunately, in between, when Ola came with the app and it said that this will be a disruptive technology, ನೀವು ಇಲ್ಲಿ ತನಕ ಏನ್ ಮಾಡ್ತಾರೆ ಎಲ್ಲ ಬ್ರೇಕ್ ಆಗಿ ಹೊಸ ಇಂಡಸ್ಟ್ರಿ ಬರುತ್ತೆ ಅಂದಾಗ people didn't believe or not many accepted. But once it began, ಇವತ್ತು ಫಾಸ್ಟ್ ಟ್ರ್ಯಾಕ್ ಕ್ಯಾಬ್ಸ್ ಅನ್ನೋ ಇಂಡಸ್ಟ್ರಿ ಮಾರ್ಕೆಟ್ ಅಲ್ಲಿ ಸತ್ತೋಗ್ಬಿಟ್ಟಿದೆ. ದಟ್ ಡಸಂಟ್ ಇವನ್ ಎಕ್ಸಿಸ್ಟ್. ಅಂಡ್ ಅನ್ಫಾರ್ಚುನೇಟ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಎಲ್ರಿಗೂ ಸ್ಕೇಲ್ ಆಗಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಆ ಟೈಮ್ ಅಲ್ಲಿ ಸ್ಕೇಲ್ ಆಗ್ಲಿಲ್ಲ ಅಂದ್ರೆ ಇಂಡಸ್ಟ್ರಿಯಿಂದಾನೇ ಹೊರಗೆ ಹಾಕ್ಬಿಡ್ತಾರೆ. ಸೊ ನೀವು ನಿಮ್ ಬಿಸ್ನೆಸ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಯು ಬಿಲೀವ್ ದಟ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಅಯ್ಯೋ ಮಾರ್ಕೆಟ್ ಅಲ್ಲಿ ಯಾವತ್ತೋ ಮುಂದೆ ಬರೋದಕ್ಕೆ ನಾನು ಇವತ್ತು ಯಾಕೆ ತಲೆ ಕೆಡಿಸ್ಕೋಬೇಕು? ನೋ. If market has already thought about it, you at least be an early trend, follower. Unfortunately, now late trend ಅಲ್ಲಿ ಎಂಟರ್ ಆಗ್ತಾ ಇದೀವಿ, ಮಾರ್ಕೆಟ್ ಇಂದ ಹೊರಗೆ ಹೋಗ್ತಿದೀವಿ. ಬಟ್ ಐ ವಿಲ್ ಸೇ ಒನ್ ಆಫ್ ದ ಡೇಂಜರಸ್ ಪಾಯಿಂಟ್ ಆಂಟರ್ಪ್ರಿನರ್ಸ್ಗೆ ಮೇನ್ ಆಗಿ ಆಗ್ತಿರೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಹೊಸದಾಗಿ ಏನಾದ್ರು ಬಂದ್ರೆ ಅದಾಗ ಅದು ಬಂದು ನಮ್ಮನ್ನ ಕಂಪ್ಲೀಟ್ ತಿನ್ನ ತನಕ ವೆಯ್ಟ್ ಮಾಡಿ, ತಿಂದಾದ್ಮೇಲಿಂದ ವಿಲ್ ಸಿಟ್ ಅಂಡ್ ಕ್ರಿಪ್, ಯು ಕಾಂಟ್ ಡೂ ಎನಿಥಿಂಗ್. ಪ್ರತಿ ತಾಲೂಕಲ್ಲಿ ಇವತ್ತು ಹಳ್ಳಿಗಳಲ್ಲಿ ಮೇನ್ ಆಗಿ ಆಗ್ತಿರೋ ಪ್ರಾಬ್ಲಮ್, ದೊಡ್ಡ ದೊಡ್ಡ MNCs ಇವತ್ತು ತಾಲೂಕ್ ಲೆವೆಲ್ಗೆ ಬಂತು. ಗಾರ್ಮೆಂಟ್ ಇಂಡಸ್ಟ್ರೀಸ್ ಅಲ್ಲಿ ಟ್ರೆಂಡ್ಸ್ ಬಂತು, ಸೂಪರ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ಮೋರ್ ಅಥವಾ ರಿಲಯನ್ಸ್ ಅಥವಾ ಹೆರಿಟೇಜ್ ಬಂತು, ಅಥವಾ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿ ತಗೊಂಡ್ರೆ ಒಂದು ಆಟೋಮೇಟಿವ್ ಇಂಡಸ್ಟ್ರಿ ಮೋಷನ್ನೇ ತಗೊಂಡ್ಬಂತು. ಸೊ ಪ್ರತಿ ಇಂಡಸ್ಟ್ರಿಯಲ್ಲಿ ಅವ್ರು ಬರ್ತಾ ಇದ್ರು, ಅಯ್ಯೋ ಬರ್ಲಿ ನಾವೇನ್ ಮಾಡೋಣ ಅಂತಿದ್ದಾರೆ. 10 ವರ್ಷ ಆಗೋ ಅಷ್ಟೊತ್ತಿಗೆ ಅವ್ರ ಎಂಟೈರ್ ಮಾರ್ಕೆಟ್ ಶೇರ್ ತಿಂದಿರ್ತಾರೆ. ನಿಮ್ ಬಿಸ್ನೆಸ್ ನಿಮ್ ಕಣ್ ಮುಂದೆ ನಿಧಾನ ಆಗ್ತಾ ಇದ್ರು, ನೀವ್ ಅದನ್ನ ಅಬ್ಸರ್ವ್ ಮಾಡಲ್ಲ. 10 ವರ್ಷ ಆದ್ಮೇಲೆ ಹಿಂದೆ ತಿರ್ಗಿ ನೋಡೋ ಅಷ್ಟೊತ್ತಿಗೆ ನಾನು ಅಲ್ಲಿದ್ದೆ, ಇವತ್ತು ನನ್ನ ಬಿಸ್ನೆಸ್ ಆಲ್ಮೋಸ್ಟ್ ಮುಚ್ಚೋಗ್ತಾ ಇದೆ. That is exactly where we will fail. So disruptive innovation ಅಂತ ಹೇಳಿದ್ರೆ ಇನ್ನೋವೇಟ್ ಮಾಡೋರಿಗೆ ಬಿಡೋಣ ನಮಗೆ ಯಾಕೆ ಅನ್ನೋದಲ್ಲ. If you fail to even understand and be an early entrant, then you're failing. So make sure that at least ನೀವು ಇನ್ನೋವೇಟ್ ಮಾಡ್ಲಿಲ್ಲ ಅಂದ್ರೆ early trend ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. It's okay if you don't make a lot of money, but it is always required for you to get updated. Because ನಾನು last time ಹೇಳ್ತಿದ್ದೆ, if you don't get updated, you will be outdated in the industry. Next, he speaks about how incumbent advantage you need to take it ahead. Andre, take a case, Hindustan Unilever was one of the leading player. Ivatku was the leading player. Market in a strong FMCG product and hold a little. In fact, Unilever obviously is not an Indian company. Hindustan and Tashnamge are Indian company answer. Unilever, Hindustan, Jetel Serpon, HUL start Madagaga. They thought we are leading and we are successfully going on. It was. But imagine when Patanjali entered into Ayurvedic segment, entire Hindustan Unilever thought it's okay, and even they didn't take it up seriously about Ayurveda, but Patanjali made itself one of the biggest competitor in the Ayurvedic segment. In fact, Hindustan Unilever Ayurvedic segment ಅಲ್ಲಿ Patanjali compete ಮಾಡಕ್ ಚಾನ್ಸೇ ಇಲ್ಲ, ಅಷ್ಟು ದೊಡ್ಡದಾಗಿ ಬೆಳೆದ್ರು. How? Because they thought ಒನ್ ಆಫ್ ದ ಸೆಗ್ಮೆಂಟ್, ಅಂದ್ರೆ ನೀವ್ ಎಷ್ಟೇ ದೊಡ್ಡ ಪ್ಲೇಯರ್ ಆಗಿದ್ರು ಮಾರ್ಕೆಟ್ ಅಲ್ಲಿ ಹೊಸಾದ್ ಬಂದಾಗ ಅದ್ರದ್ದು ಸೀರಿಯಸ್ನೆಸ್ ನ ತಗೊಳ್ಳಿ. ಇಲ್ಲ ಅಂದ್ರೆ ಈವನ್ ಇಫ್ ಯು ಆರ್ ಹಿಂದೂಸ್ತಾನ್ ಯೂನಿಲಿವರ್, ಒನ್ ಡೇ ಪತಾಂಜಲಿ ವಿಲ್ ಕಮ್ ಅಂಡ್ ಬ್ರೇಕ್ ಯು. ಹಾಗೆ ಈವನ್ ದೋ ಯು ಆರ್ ಟು ಅನ್ ಎಕ್ಸ್ಟೆಂಟ್ ಆಫ್ ಹಿಂದೂಸ್ತಾನ್ ಯೂನಿಲಿವರ್, ನಿಮ್ಮನ್ನ ಕ್ರಾಕ್ ಮಾಡಕ್ಕೆ ಮಾರ್ಕೆಟ್ ಅಲ್ಲಿ ಇನ್ನೊಬ್ರು ಯಾವಾಗ್ಲೂ ಹುಟ್ಟಿರ್ತಾರೆ. ಅದನ್ನ ಇಗ್ನೋರ್ ಮಾಡಬೇಡಿ, ಡಿನೈ ಮಾಡಬೇಡಿ, ಬಿಕಾಸ್ ದಟ್ ವಿಲ್ ಅಗೇನ್ ಟೇಕ್ ಅ ಲಾಟ್ ಆಫ್ ಲಾಸ್. ಸೊ ಇಟ್ ಮೀನ್ಸ್ ಯು ಶುಡ್ ಟೇಕ್ ಅಡ್ವಾಂಟೇಜ್ ಆಫ್ ಮಾರ್ಕೆಟ್ಸ್ by understanding a new competitor move. ಹೊಸ ಪ್ಲೇಯರ್ಸ್ ಯಾರು ಬರ್ತಾರೆ, ಕಾಂಪಿಟೇಟರ್ ಏನ್ ರೆಸ್ಪಾಂಡ್ ಮಾಡ್ತಾರೆ, ಹೊಸದಾಗಿ ಏನ್ ತಗೊಂಡ್ ಬರ್ತಾರೆ,
be always alert and take action accordingly. So this book speaks on the 7th point, that's how important it is to make sure you assess your competitor and take it up serious. Next, 8th point, he says the importance of customer feedback. Because customer feedback yaar tagonalla, ella tagonತೀವಿ. No, that is not the feedback what he's taking. He's telling feedback ಯಾವ extent ಗೆ ತಗೋಬೇಕಂದ್ರೆ ಕಸ್ಟಮರ್ನ ಎಷ್ಟು ಚೀಪ್ ಆಗಿ ನಮಗೆ ಬೈದ್ರು ಯು ಶುಡ್ ಬಿ ರೆಡಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಕ್ಯಾನ್ ಲರ್ನ್ ಫ್ರಮ್ ದಟ್. ಟೇಕ್ ಅ ಕೇಸ್ ಆಫ್ ಫ್ಲಿಪ್ಕಾರ್ಟ್. ಅಮೆಝಾನ್ ಇನ್ನು ಎಂಟರ್ ಆಗೋ ಟೈಮಲ್ಲಿ ಫ್ಲಿಪ್ಕಾರ್ಟ್ ನಾನ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಅಮೆಝಾನ್ ಆಲ್ರೆಡಿ ಹ್ಯಾಡ್ ಬಿಗ್ ಮಾರ್ಕೆಟ್ ಶೇರ್. ಫ್ಲಿಪ್ಕಾರ್ಟ್ ಈಗ ಎಂಟರ್ ಆಗ್ತಿದೆ ಮಾರ್ಕೆಟ್ ಅಲ್ಲಿ. ದೇ ಸ್ಟಿಲ್ ಹ್ಯಾವ್ ಸ್ಕೆಪ್ಟಿಕಲ್ ಥಾಟ್ಸ್ ಅಬೌಟ್ ಇದು ನಡೆಯುತ್ತಾ, ಬಿಕಾಸ್ ಟ್ರೆಡಿಷನಲ್ ರಿಟೇಲ್ ಸಿಸ್ಟಮ್ ನ ಯಾರು ಬ್ರೇಕ್ ಮಾಡಕ್ ಆಗಲ್ಲ. ನಮ್ಗೆಲ್ಲ ಟಚ್ ಅಂಡ್ ಫೀಲ್ ಇದ್ರೆ ಮಾತ್ರ ಪರ್ಚೇಸ್ ಮಾಡೋದು, ಇಲ್ಲ ಅಂದ್ರೆ ಪರ್ಚೇಸ್ ಮಾಡಲ್ಲ. What not we all spoke about. But Flipkart silently observed every single thing. It kept on collecting the feedback. Continuously it started improving its service. ಯಾರು ಏನೇನ್ ಕಂಪ್ಲೇಂಟ್ ಮಾಡಿದ್ರು ಅದನ್ನ ಡಿನೈ ಮಾಡ್ದಂಗೆ ಹೌದಾ ರೆಕ್ಟಿಫೈ ಮಾಡ್ತೀವಿ, ಹೌದಾ ಚೇಂಜ್ ಮಾಡ್ತೀವಿ, ಹೌದಾ ಇಂಪ್ರೂವ್ ಮಾಡ್ಕೊಂತೀವಿ ಅಂದ್ರೂ ಹೊರತು ಇದು ಪ್ರಾಬ್ಲಮ್ಮೇ ಅಲ್ಲ, ಇದು ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ, ಕಸ್ಟಮರ್ ಹೇಳಿದ್ರೆ ನನಗೇನು, ನೋ. And continuous improvement brought it to a position in such a way. Today, it turned out to be one of the biggest competitors for Amazon as well. And my problem is not Amazon. My problem is the retail MSME segment who were thinking that ಅದೇನ್ ಮಾಡುತ್ತೆ ಅಂತಿದ್ದವರೆಲ್ಲ ಇವತ್ತು ಆ ಕಂಪ್ಲೀಟ್ ಪ್ರಾಡಕ್ಟ್ ಟಿಯರ್ 2 ಟಿಯರ್ 3 ಎಂಟರ್ ಆಗಿರೋದ್ರಿಂದ ಎಲ್ಲ ಆನ್ಲೈನ್ ಆರ್ಡರ್ ಮಾಡ್ತಿದ್ರೆ ನಿಮ್ ಬಿಸ್ನೆಸ್ ಬಿಲ್ಡ್ ಇನ್ನೇನಾಗುತ್ತೆ? It would have fell strongly. So think about that area. How if you don't upgrade yourself, the disruptive industry will take you out of it. ಅನ್ಫಾರ್ಚುನೇಟ್ಲಿ ನಾವೇನ್ ಅನ್ಕೊಂತಿದೀವಿ, ಇನ್ನು 10 ವರ್ಷ ಆಗತ್ತೆ. ನೋ, 10 ವರ್ಷದಲ್ಲಿ ನೀವು ಮುಳುಗೋಗ್ಬಿಡ್ತೀರಾ. ಆ 10 ವರ್ಷದಲ್ಲಿ ಯು ಕ್ಯಾನ್ ಫೀಲ್ ಬ್ಲಡ್ ಮೂವಿಂಗ್ ಔಟ್ ಆಫ್ ಯುವರ್ ಬಿಸ್ನೆಸ್, ಫಿನಾನ್ಸ್ ಮೂವಿಂಗ್ ಔಟ್ ಆಫ್ ಯುವರ್ ಬಿಸ್ನೆಸ್, ಅಂಡ್ ಬಿಸ್ನೆಸ್ ಫೇಲಿಂಗ್ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನ ಫೇಲ್ ಮಾಡ್ಬೇಕನ್ನೋ ಹಾಗಿದ್ರೆ ಮೇಕ್ ಶೋರ್ ಯು ಟೇಕ್ ಕನ್ಸ್ಯೂಮರ್ ಫೀಡ್ಬ್ಯಾಕ್ ಸ್ಟ್ರಾಂಗ್ಲಿ ಅಂಡ್ ಬಿ ಅನ್ ಅರ್ಲಿ ಎಂಟ್ರೆಂಟ್. 9th, this is one of a nice point which I heard. In fact, this was the game changer as well. Resource allocation dilemma. ಪ್ರತಿಯೊಬ್ರು ನಿಮ್ ಬಿಸ್ನೆಸ್ ಅಲ್ಲಿ ಇನ್ನೋವೇಟ್ ಮಾಡಿ ಹೊಸದಾಗ್ತೇನೆ ಅಂತ ಐ ಆಲ್ವೇಸ್ ಕೀಪ್ ಟೆಲಿಂಗ್ ಇನ್ ಮೈ ಡೈಲಿ ಡೋಸ್ ಆಫ್ ಬಿಸ್ನೆಸ್ ವಿಡಿಯೋ, ವೀಕೆಂಡ್ ವಿತ್ ಬಿಸ್ನೆಸ್ ಡಾಕ್ಟರ್ ಪ್ರತಿ ವಾರ ಹೇಳ್ತಾ ಹೋಗ್ತಾ ಇದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ರಿಸ್ಕ್ ಟೇಕಿಂಗ್ ಕೆಪಾಸಿಟಿನ ಸೈಡ್ಗೆ ಇಟ್ಟಿದ್ವಿ. ಅಂದ್ರೆ 100% ಎನರ್ಜಿ ಬರೀ ಮಾಡ್ತಿರೋದಕ್ಕೆ ಕೊಡ್ತಿದ್ದೀವಿ. ಹೊಸದಾಗಿ ಬರೋ ಅಂತದಕ್ಕೆ ಅಟ್ಲೀಸ್ಟ್ 20% ಅಲೋಕೇಟ್ ಮಾಡಿ ಅಂತ ಹೇಳಿದೆ. ಅಂದ್ರೆ 80-20 ರೇಷಿಯೋ. 80% ಆಫ್ ಯರ್ ಟೈಮ್ ಹ್ಯಾಸ್ ಟು ಗೋ ಫಾರ್ ವಾಟ್ ಯು ಆರ್ ಡೂಯಿಂಗ್ ಆನ್ ಅ ಡೈಲಿ ಬೇಸಿಸ್. 20% ಇನೋವೇಟಿವ್ ಅಥವಾ ರಿಸ್ಕಿ ಮೂವ್ಮೆಂಟ್ಸ್ ನ ತಗೊಂತಾ ಬನ್ನಿ ಅಂತ. ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ, including Tata Motor, they never allocated a lot of resource for EV segment, electric vehicle segment. They thought ಇದು ಯಾವತ್ತೋ ಬರೋದು, ಬರ್ಲೂಬಹುದು, ಫೇಲು ಆಗ್ಬೋದು. ಆ ಡೈಲಮಾ ಅಲ್ಲಿ ಅವ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಲೇ ಇಲ್ಲ, ಬರೀ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದ್ರು. ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಟಾಟಾ ಇದೆ ಲಾಸ್ಟ್ ಅಲ್ಲಿದೆ. ಕೊರಿಯನ್ ವೆಹಿಕಲ್ಸ್ ಹೋಗ್ತಿದೆ, ಏಥರ್ ಎನರ್ಜಿ ಹೋಗ್ತಾ ಇದೆ, ಹೀರೋ ಹೋಗ್ತಾ ಇದೆ, ಅಂಡ್ ಮಲ್ಟಿ ಬ್ರಾಂಡ್ ವೆಹಿಕಲ್ಸ್ ಹೋಗ್ತಾ ಇದೆ. ಬಟ್ ಟಾಟಾ ಸ್ಟ್ಯಾಂಡಿಂಗ್ ಇನ್ ಲಾಸ್ಟ್. ಯಾಕೆ? Because when it had a chance to change, it didn't do. So ಹಾಗಾಗಿ it's your duty as an entrepreneur to make sure you allocate certain resources to make sure that excessive risk ಮುಂದೆ ಒಂದೇ ಸತಿ ತಗೊಳೋದಕ್ಕಿಂತ ಈಗಲಿಂದಾನೆ ನಿಮ್ ಟೈಮ್ ಮತ್ತೆ ನಿಮ್ ಅಮೌಂಟ್ ಆಫ್ ಮನಿ ಅಂಡ್ ಯೋರ್ ಟೀಮ್ ನ ಹೊಸದಾಗಿ ಬರುವಂತ ರಿಸ್ಕ್ ನ ಅಲೋಕೇಟ್ ಮಾಡಿ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಅಂಡ್ ದಟ್ ವಿಲ್ ಚೇಂಜ್. ಬಟ್ ಫಾರ್ ಮೀ ದ ಚಾಲೆಂಜ್ ಇಸ್ ದ ಬ್ಲೈಂಡ್ ಸ್ಪಾಟ್ಸ್. ದಟ್ ಈಸ್ ವೈ ಈ ಬುಕ್ ಅಲ್ಲಿ ಹೇಳ್ತಾರೆ ಯು ಆಲ್ವೇಸ್ ಹ್ಯಾವ್ ಟು ಐಡೆಂಟಿಫೈ ದ ಸ್ಟ್ರಾಟಜಿಕ್ ಬ್ಲೈಂಡ್ ಸ್ಪಾಟ್. ಅಂದ್ರೆ ನಿಮ್ಗೆ ಅದು ಗೊತ್ತೂ ಇರಲ್ಲ ಈ ತರ ರಿಸ್ಕ್ ಇರುತ್ತೆ ಅಂತ, ನಿಮ್ಗೆ ಈ ತರ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲ್ಲ. ಬಟ್ ಬಂದಿದ್ದ ದಿನ ಯು ವಿಲ್ ಬಿ ಕಂಪ್ಲೀಟ್ಲಿ ಟೇಕನ್ ಔಟ್ ಆಫ್ ಮಾರ್ಕೆಟ್. ಸೊ ಹಾಗಾಗಿ ಬ್ಲೈಂಡ್ ಸ್ಪಾಟ್ಸ್ ಅಂದ್ರೆ ಈ ತರ ಗ್ಯಾಪ್ ಇಂಡಸ್ಟ್ರಿಯಲ್ಲಿ ಏನೇನ್ ಇದೆ ಅನ್ನೋದನ್ನ ಇಂಡಸ್ಟ್ರಿ ನಿಮಗೆ ಹೇಳೋದಲ್ಲ, ನೀವ್ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂದ್ರೆ ಇಟ್ ಇಸ್ ಯೋರ್ ಡ್ಯೂಟಿ ಟು ಐಡೆಂಟಿಫೈ ಅ ಬ್ಲೈಂಡ್ ಸ್ಪಾಟ್. ಸೊ ಇಟ್ ಮೀನ್ ಫಾರ್ ಎಕ್ಸಾಂಪಲ್ ಟೇಕ್ ಅ ಕೇಸ್, ನೀವು ಗಾಡಿ ಡ್ರೈವ್ ಮಾಡ್ತಾ ಇದ್ದೀರಾ. ಗಾಡಿ ಡ್ರೈವ್ ಮಾಡೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ದೇರ್ ಆರ್ ಸರ್ಟನ್ ಬ್ಲೈಂಡ್ ಸ್ಪಾಟ್ಸ್. ಕೆಲವು ಏರಿಯಾ ನಮ್ ಕಾರಲ್ಲಿ ಕೂತಾಗ ನಮ್ಗೆ ಅದು ಕಾಣಿಸಲ್ಲ, ವಿಸಿಬಿಲಿಟಿ ಇರಲ್ಲ. ಸೊ ವಿ ಆಲ್ವೇಸ್ ಗೋ ಆನ್ ಸರ್ಟನ್ ಅಮೌಂಟ್ ಆಫ್ ಜಡ್ಜ್ಮೆಂಟ್, ಸರ್ಟನ್ ಅಮೌಂಟ್ ಆಫ್ ಗೆಸ್, ಸರ್ಟನ್ ಅಮೌಂಟ್ ಆಫ್ ರಿಸ್ಕ್. ರಿಸ್ಕ್ ತಗೊಳ್ಳಿ ಅಂತ ಹೇಳಿದ್ರೆ ಬ್ಲೈಂಡ್ ಸ್ಪಾಟ್ ನ ಇಗ್ನೋರ್ ಮಾಡಿ ಅಂತಲ್ಲ, ನಿಮಗೆ ಆಗ ಚಾಲೆಂಜಸ್ ಬಗ್ಗೆ ಅರ್ಥ ಮಾಡ್ಕೊಂಡು ಅದನ್ನ ಯೋಚನೆ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ. ಹಾಗೆ ಬಿಸ್ನೆಸ್ ಅಲ್ಲೂ ಸಮೇತ ಯು ನೀಡ್ ಟು ಆಲ್ವೇಸ್ ಬಿ ರೆಡಿ ಅಂಡ್ ಕೇರ್ಫುಲ್ ಅಬೌಟ್ ದ ಬ್ಲೈಂಡ್ ಸ್ಪಾಟ್ ವಿಚ್ ಆರ್ ಎಕ್ಸಿಸ್ಟಿಂಗ್. ಇಫ್ ನಾಟ್, that will also be an impact. And finally, it says about how market entry strategies are important. Initially, our ಎಲ್ಲರೂ niche segment ಗೆ ಎಂಟರ್ ಆಗ್ತಾರೆ, but once it is done, they'll start balancing. So ಹಾಗಾಗಿ ಈ ಬುಕ್ ಅಲ್ಲಿ ಹೇಳ್ತಾರೆ you need to balance it
about your innovation. ನೀವು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಹಾಗೂ ನಾನು ಆಗ್ಲೇ ಹೇಳ್ದಂಗೆ ಹೊಸ ಇನೋವೇಷನ್ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಂತ ಹೇಳಿದ್ರೆ that will be a new entry strategy. Because ನಿಮ್ ಬಿಸ್ನೆಸ್ ಅಲ್ಲಿ ವರ್ಷಕ್ಕೊಂದಾದ್ರೂ ಹೊಸ ಪ್ರಾಡಕ್ಟ್ ಹೊಸ ಸರ್ವಿಸ್ ಇಲ್ಲ ಹೊಸ ಫೀಚರ್ ಇಲ್ಲ ಹೊಸ ಇಂಪ್ರೂವ್ಮೆಂಟ್ ನೀವು ಮಾಡ್ತಿಲ್ಲ ಅಂದ್ರೆ ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್ ಇನ್ ಬಿಸ್ನೆಸ್ ದನ್? ಬಿಸ್ನೆಸ್ ಅಲ್ಲಿ ಇನೋವೇಷನ್ ಹ್ಯಾಸ್ ಟು ಕಮ್ ಫಾರ್ ಯೋರ್ ಪ್ರಾಡಕ್ಟ್, ಸರ್ವಿಸ್ ಅಥವಾ ಪ್ರಾಸೆಸ್. ಯಾಕಂದ್ರೆ ಒಂದಾರು ತಗೊಂಬನ್ನಿ which makes consumer feel that there is something upgradation which is happening. This learning process will not just help you sustain in business, which also helps you grow in business, and compared to your competitor, you'll be able to make a lot of difference. But our difference ನೀವು ತರಬೇಕನ್ನೋ ಹಾಗಿದ್ರೆ you should know that you are trying to push it and pull it on a long run. But ಆ long run effect ನಿಮಗೆ ಬರ್ಬೇಕಂತ ಹೇಳಿದ್ರೆ you need to start that. But that will never be happening if at all you still think that okay something can go wrong ಅಂತ. Because as I told you, business is always open for challenges. Question is, are you ready to take that? I'm sure ಈ book ಅಲ್ಲಿರೋ points are crazy enough for you to push it about one thing. ಈ book ಭಯ ಒಂದೇ ಹುಟ್ಸಲ್ಲ, ಏನ್ ಮಾಡ್ಬೇಕು ಅಂತಾನು ಹೇಳ್ತಾ ಇದೆ. So these 10 points, if you are able to recall yourself and come back, I'm sure that will have a greater impact in your business. Because I believe that as a wrap up, I can only convey that Innovative Dilemma is actually a book which is actually giving a great concept about entrepreneurship. Then ನಾವು ಯಾವ ತರ innovator ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ early trend ಅಲ್ಲಿ ನಾವು enter ಆಗ್ಬೇಕು. ಅದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಟೆಕ್ನಾಲಜಿ ಹೊಸದಾಗಿ ಬರ್ತಾ ಇರೋದು ನಮ್ಮ ಬಿಸ್ನೆಸ್ ನ ಡಿಸ್ರಪ್ಟ್ ಮಾಡಿ ಇಟ್ ವಿಲ್ ಟೇಕ್ ಇಟ್ ಔಟ್. ಸೊ ಐ ಎನ್ಕರೇಜ್ ಸ್ವಲ್ಪ ಇದನ್ನ ಡೀಪ್ ಆಗಿ ತೊಳಿ, ಸೀರಿಯಸ್ ಆಗಿ ತೊಳಿ, ಅಂಡ್ ಐ ಆಲ್ವೇಸ್ ಬಿ ಅವೈಲೇಬಲ್ ಫಾರ್ ಯೋರ್ ಕಾಲ್ ಬಿಕಾಸ್ ಇಟ್ಸ್ ಮೈ ಡ್ಯೂಟಿ ಟು ಮೇಕ್ ಶೋರ್ ದಟ್ ಐ ವಿಲ್ ಹೆಲ್ಪ್ ಬಿಸ್ನೆಸ್ ಟು ಸ್ಕೇಲ್. ನನ್ನ ಡ್ಯೂಟಿ ಅದಾಗಿರಬೇಕಾದ್ರೆ ನಿಮ್ಗೆ ಎಂದು ಚಾಲೆಂಜ್ ಇದ್ರೆ ಯಾವ್ದಾದ್ರು ಏರಿಯಾಲಿ ಡಿಸ್ಟರ್ಬ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ರೆ ವಿಲ್ ಆಲ್ವೇಸ್ ಬಿ ಅವೈಲೇಬಲ್ ಫಾರ್ ಕಾಲ್ ಅಂಡ್ ಮೇಲ್, ಅಂಡ್ ಐ ಆಮ್ ಶೋರ್ ದಟ್ ದಿಸ್ ವಿಲ್ ಹೆಲ್ಪ್ ಯು ಟೇಕ್ ಅಟ್. ಸೊ ಅಂಟಿಲ್ ನೆಕ್ಸ್ಟ್ ವೀಕ್ ಮತ್ತೆ ನಾನು ಬಂದು ನಿಮ್ ಬಗ್ಗೆ ಇನ್ನೊಂದು ಬುಕ್ ನಾನು ಎಕ್ಸ್ಪ್ಲೈನ್ ಮಾಡಿ ಇನ್ನಷ್ಟು ಹೊಸ ಕಾನ್ಸೆಪ್ಟ್ ನ ಕೊಟ್ಟು ನಿಮ್ ಬಿಸ್ನೆಸ್ ಸ್ಕೇಲ್ ಮಾಡೋ ತನಕ ವಿಲ್ ವೇಟ್ ಫಾರ್ ಇಟ್. So my only suggestion is make sure that you start taking this seriously and handle it. So until next time, keep innovating, keep pursuing some boundaries and push your boundaries of what's possible. Well, this is Shantan representing iSpeaker, Nimma Business Doctor.